ಸ್ನೇಹಿತರೆ, ಇದು ಪ್ರಗತಿ ನ್ಯೂಸು ಉದಯವರ ಮಂಜುನಾಥ್. ಈ ಹಿಂದೆ ಈ ಒಂದು ಕಾಣ್ತಿರ್ತಕ್ಕಂಥ ಈ ಕಿರು ಸೇತುವೆಗೆ ತಡೆಗೋಡೆ ಇಲ್ಲದೆ ಸುಮಾರು ಕಳೆದ ತಿಂಗಳು ಇದರ ಬಗ್ಗೆ ಒಂದು ವಿಡಿಯೋವನ್ನು ತೆಗೆದು ವೈರಲ್ ಮಾಡಿದ್ದೆ. ಆದರೂ ನಮ್ಮ ಹತ್ತಿರದ ಗ್ರಾಮಾಡಳಿತವಾಗಲಿ, ಜಿಲ್ಲಾ ಆಡಳಿತವಾಗಲಿ ಹಾಗೂ ತಾಲೂಕು ಆಡಳಿತವಾಗಲಿ ಇದರ ಬಗ್ಗೆ ಗಮನ ಹರಿಸಲಿಲ್ಲ. ಈ ಕಾಣ್ಬೋದು, ಅಲ್ಲಿ ಕಾಣ್ತಿರ್ತಕ್ಕಂಥ ಒಂದು ಓಮಿನಿ ಗಾಡಿ ಈ ಕ್ಷಣ ಮಾತ್ರದಲ್ಲಿ ಈ ಒಂದು ತಡೆಗೋಡೆ ಇಲ್ಲದ ಕಾರಣ ಕೆಳಗೆ ಬಿದ್ದು ಅದನ್ನು ಜೀವಾಪಾಯದಿಂದ ಮೇಲೆ ಬಂದಿದ್ದಾರೆ. ಆದರೂ ಅದನ್ನು ಎತ್ತಿ ನಿಲ್ಲಿಸ್ತೇವೆ. ಇದರ ಬಗ್ಗೆ ಎಷ್ಟೇ ನಾವು ಕೇಳ್ಕೊಂಡ್ರೂ ಸಹ ಯಾವ ಗ್ರಾಮಾಡಳಿತವಾಗಲಿ, ನಮ್ಮ ಜನಪ್ರತಿನಿಧಿಗಳಾಗಲಿ, ಈ ಒಂದು ಸೇತುವೆ ಕಾಣ್ತಿರೋದು ನಮ್ಮ ಸಕಲೇಶಪುರ ತಾಲೂಕು ಉದಯವಾರ ಗ್ರಾಮದ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿದೆ. ಇದು ಎಷ್ಟೇ ವೈರಲ್ ಆದರೂ ಸಹ ಈ ನಮ್ಮ ಹತ್ತಿರದ ಜನಪ್ರತಿನಿಧಿಗಳಾಗಲಿ, ಗ್ರಾಮಾಭಿವೃದ್ಧಿ ಅಧಿಕಾರಿಗಳಾಗಲಿ ಇನ್ನು ವೀಕ್ಷಿಸುವುದಿಲ್ಲ. ನಾವು ಪದೇ ಪದೇ ವೈರಲ್ ಮಾಡಿದ್ರು ಸಹ ಇದರ ಬಗ್ಗೆ ಯಾರೂ ಗಮನ ಹರಿಸ್ತಿಲ್ಲ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಇದನ್ನು ಪರಿಶೀಲಿಸಿ ಸಾವು ನೋವುಗಳಿಂದ ತಪ್ಪಿಸಬೇಕು ಹಾಗೂ ಸಾರ್ವಜನಿಕರಿಗೆ ಆಗುವ ಅನಾನುಕೂಲವನ್ನು ತಪ್ಪಿಸಿ ಸಹಾಯ ಮಾಡಬೇಕಾಗಿ ಈ ಮೂಲಕ ಉದಯವರ ಪ್ರಗತಿ ನ್ಯೂಸ್ ಕೋರುತ್ತಿದೆ. ತಾವು ಕಾಣ್ಬೋದು, ಇಲ್ಲಿ ಬೇಲೂರು ಹಳೇಬೀಡು ಟೂರಿಸ್ಟ್ ಪ್ಲೇಸ್ಗೆ ಹೋಗ್ತಕ್ಕಂಥ ಒಂದು ರಸ್ತೆ. ಗೂಗಲಲ್ಲಿ ಸರ್ಚ್ ಮಾಡಿದಾಗ ಮೊದಲನೇಗೆ ಕಾಣ್ತಿರುವುದು ನಮ್ಮ ಕಾಂಕ್ರೀಟ್ ರಸ್ತೆ. ಈ ರಸ್ತೆಯಲ್ಲಿ ಧಾರಾಕಾರವಾಗಿ ವಾಹನಗಳು ತಿರುಗ್ತವೆ. ಯಾವಾಗ ಏನು ಬೇಕಾದ್ರೂ ಆಗ್ಬೋದು. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಇದಕ್ಕೆ ಒಂದು ತಡೆಗೋಡೆ ನಿರ್ಮಿಸಬೇಕಾಗಿ ಈ ಮೂಲಕ ಉದಯವರ ಪ್ರಗತಿ ನ್ಯೂಸ್ ಕೋರುತ್ತಿದೆ. ಸರ್, ಏನೇ ಸರ್ ಗಾಡಿ? ಸರ್, ಆಪೋಸಿಟು ಒಂದು ಗಾಡಿ ಬಂತು. ನಾನು ಸ್ವಲ್ಪ ಸ್ಲೋ ಮಾಡ್ಕೊಂಡು ನಿಧಾನ ಮಾಡ್ಕೊಂಡೆ. ಅದು ಫುಲ್ಲು ಕೆಳಗೆ ಹೋಗೇ ಬಿಡ್ತು. ನನಗೆ ಇದಿರೋದು ಗೊತ್ತಿಲ್ಲ. ಸರ್, ನೀವು ಎಲ್ಲಿಂದ ಬಂದಿದ್ರು? ಸಕಲೇಶ್ಪುರ. ಈಗ ಎಲ್ಲಿ ಹೋಗ್ತದೆ ನೀವು? ಉದಯವರ ಹೋಗ್ತದೆ. ನಿಮಗೆ ಇದು ತಡೆಗೋಡೆ ಇರೋದು ಗೊತ್ತಿಲ್ಲ. ಒಟ್ಟಿನಲ್ಲಿ ಇಲ್ಲಿ ಕಾಣ್ಬೋದು ಸ್ನೇಹಿತರೆ, ಇಲ್ಲಿ ಕಳೆಗಳು ಬೆಳೆದು ರಸ್ತೆ ಯಾವುದು ಗುಂಡಿ ಯಾವುದು ಗೊತ್ತಾಗ್ತಿಲ್ಲ. ಪಾಪ ಇವರು ಅರಣ್ಯದಿಂದ ಬರ್ತಿದ್ದಾರೆ. ಈ ಕಡೆ ಇನ್ನೊಂದು ಗಾಡಿ ಬಂದಾಗ ಈ ಸೈಡ್ ಕೊಡ್ಲಿಕ್ಕೆ ಹೋಗಿ ತಡೆಗೋಡೆ ಇಲ್ಲ ರಸ್ತೆ ಅಂತ ಹೋಗಿ ಗಾಡಿ ಪಲ್ಟಿ ಆಯಿತು. ಏನೋ ಸ್ಥಳೀಯರೆಲ್ಲ ಸೇರಿಕೊಂಡು ಈಗ ಮೇಲೆ ಎತ್ತಿಟ್ಟಿದ್ದಾರೆ. ಏನೋ ಪಾಪ ಸಾವನುಗಳಿಂದ ಪಾರಾಗಿದ್ದಾರೆ. ತಾವು ವೀಕ್ಷಿಸ್ಬೋದು. ಸರ್, ನಿಮಗೇನಾದರೂ ತೊಂದರೆ ಆಗಿದೆ? ಈಗ ಅಂತ ಆಗಿಲ್ಲ ಸರ್. ಭಯ ಒಂದು ತುಂಬ ಜಾಸ್ತಿ ಆಗ್ಬಿಡ್ತು. ಈಗ ಗಾಡಿ ನಂದು ಇರೋ ಪೊಸಿಷನ್ ನೋಡಿ ನನಗೆ ಜೀವ ಉಳಿದಿರೋದೇ ಹೆಚ್ಚು ಅನ್ನೋ ಇದರಲ್ಲಿ ಇದಾಯಿತು ನೋಡಿ. ವಾಹನದ ಮಾಲೀಕರು ಹೇಳ್ತಿದ್ದಾರೆ ತುಂಬ ಭಯವಾಯಿತು ಅಂತಲ್ಲ. ಏನೋ ಪಾಪ ಅವರು ಕೆಳಗೆ ಬಿದ್ದು ಏನೋ ಹೆಚ್ಚು ಕಡಿಮೆ ಆಗಿದ್ದಾರೆ, ಯಾರೂ ಬರ್ತಿರಲಿಲ್ಲ. ಇದು ಎಷ್ಟೇ ವೈರಲ್ ಮಾಡಿದ್ರು ಸಹ ನಮ್ಮ ಜನಪ್ರತಿನಿಧಿಗಳು ಯಾಕೆ ಬರ್ತಾಯಿಲ್ಲ? ಈ ಮತದಾನದ ಟೈಮಲ್ಲಿ ಮಾತ್ರ ಬರ್ತಾರೆ. ಅನಂತರ ಯಾವುದೇ ವೈರಲ್ ಆಗಿ ಯಾವುದೇ ಫೇಸ್ಬುಕ್ಕು ಹಾಗೂ ಮಾಧ್ಯಮಗಳಲ್ಲಿ ನಾವು ವಿತರಿಸಿದ್ರು ಸಹ ಇಲ್ಲಿ ತನಕ ಯಾರೂ ಬಂದಿರೋದಿಲ್ಲ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಈ ನಮ್ಮ ಗ್ರಾಮಾಡಳಿತದಲ್ಲಿ ಗ್ರಾಮ ಅಧಿಕಾರಿಗಳಾಗ್ಬೋದು, ಜನಪ್ರತಿನಿಧಿಗಳ ಬಗ್ಗೆ ಕ್ರಮ ಕೈಗೊಳ್ಳಬೇಕಾಗಿ ಈ ಮೂಲಕ ಕೇಳ್ಕೊಳ್ತೇವೆ.